ಆ, ಇವತ್ತು ನನ್ನ ಪ್ರೀತಿಯ ಪೋಷಕರೇ ಮತ್ತು ನನ್ನ ಹಿತೈಷಿಗಳೇ, ಇವತ್ತು ಇನ್ನೊಬ್ಬ ವಿಶೇಷವಾದ ಅತಿಥಿ ವ್ಯಕ್ತಿಯನ್ನ ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಈಗ ಅವ್ರ ಬಾಯಿಂದಾನೆ ಅವ್ರ ಹೆಸರು, ಊರು, ಯಾವಾಗ ಬೆಂಗಳೂರಿಗೆ ಬಂದ್ರು, ಅವ್ರ ಕೆಲಸ ಏನು ಅಂತ ಕೇಳೋಣ. ನಿನ್ನ ಹೆಸರೇನು? ಸರ್ ನಮಸ್ಕಾರ. ಆ, ನನ್ನ ಹೆಸರು ಪ್ರಾಣೇಶ್. ಹ್ಮ್ ನಾನು ಬೆಂಗಳೂರಿಗೆ ಬಂದು 2004ರಲ್ಲಿ ಬಂದೆ. ಆ, ಊರು ಬಂದು ರಾಯಚೂರು ಪಕ್ಕದಲ್ಲಿ ಹಳ್ಳಿ ಮಟ್ಮಾರಿ. ನಾವು 2004 ಬಂದು ಹೆಲ್ಪರ್ ಆಗಿ ಕೆಲಸ ಮಾಡಿದ್ವಿ. ಇಲ್ಲಿ ಬಿಳೇಕಳ್ಳಿ ಬನಾರ್ಘಟ್ ರೋಡ್ ಪೂರ್ವಂಕರ ಅಪಾರ್ಟ್ಮೆಂಟ್ ಅಲ್ಲಿ. ನಮ್ಗೆ ಕೂಲಿ ಬಂದು ಬರೀ 70 ರೂಪಾಯಿ ಅವ ಕೂಲಿ. ಆ 70 ರೂಪಾಯಿ ಕೂಲಿಗೆ ದಿನಗಟ್ಲೆ ಮಾಡ್ಬೇಕು ನಾವು. ಮಾಡಿ ನಾನು ಈ ಪ್ಲಂಬಿಂಗ್ ಫೀಲ್ಡ್ಗೆ ಬಂದು 2 ವರ್ಷದಲ್ಲಿ ಕಲ್ತ್ಕೊಂಡೆ ಈ ಕೆಲಸ. ಇವಾಗ ಸ್ವಲ್ಪ ಸಲೀಸಿದೆ, ಮುಂಚೆ ಸ್ವಲ್ಪ ಕಷ್ಟ ಇತ್ತು. ನಾವು 2002ರಲ್ಲಿ ಪ್ಲಂಬಿಂಗ್ ಮಾಡ್ಬೇಕಾದ್ರೆ GI ಪೈಪ್ ಇದ್ವು, ಅವಾಗ ಕಬ್ಬಿಣದ ಪೈಪ್. ಔಟ್ರಕ್ಕೆ ಥ್ರೆಡ್ ಹಾಕಿ ಟೈಟ್ ಮಾಡಿ ಮಾಡೋಟಿಗೆ ಸ್ವಲ್ಪ ಕೆಲಸ ಸಾಕ್ತಾ ಇತ್ತು ಅವಾಗ. ಇವಾಗ ಬಂದು ಸಲೀಸಾಗಿದೆ. ಇವಾಗೆಲ್ಲ CPVC. 2007ರಿಂದ ಎಲ್ಲ CPVC ಬಂದಾಗಿಂದ ಎಲ್ಲರಿಗೂ ಸ್ವಲ್ಪ ಅನುಕೂಲ ಆಯ್ತು. ನಾವು ಕೆಲಸ ಕಲಿಬೇಕಾದ್ರೆ 2 ವರ್ಷ ಟೈಮ್ ತಗೋತೆ ನಮ್ಗೆ. ಇವಾಗ ಸಲೀಸಾಗಿದೆ ಯಾರಿಗೆ ಪ್ಲಂಬಿಂಗ್ ಕೆಲಸ ಕಲಿಯೋರ್ಗೆ. ನಾವು 2 ವರ್ಷ ಟೈಮ್ ತಗೊಂಡಿದ್ವಿ. ಇವಾಗ ನಿಮ್ಗೆ ಏನಿಲ್ಲ ಅಂತಂದ್ರೆ ಸಿಂಪಲ್ ಆಗಿ ಚೆನ್ನಾಗಿ ಬ್ರೈಲೆಂಟ್ ಇದ್ದವರು 3 ತಿಂಗಳ ಸಾಕು, 2 ತಿಂಗಳೇ ಸಾಕು, 3 ತಿಂಗಳೂ ಬೇಕಾಗಿದೆ. ಏನೋ ಸ್ವಲ್ಪ ಎಜುಕೇಶನ್ ಇಲ್ಲ ಅದಿಲ್ಲ ಅಂತಂದ್ರೆ ಒಂದು 6 ತಿಂಗಳ ಟೈಮ್ ತಗೊಂಡು ಅದಕ್ಕೆ ತೊಂದ್ರೆ. ಏನಂದ್ರೆ ಇದರ ಕಷ್ಟ ಏನಿಲ್ಲ. ಒಂದು ಮೆಜರ್ಮೆಂಟ್ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಅಲ್ಲಿ ಬರೋ ಫಿಟ್ಟಿಂಗ್ಸ್ ಅಲ್ಲಿ ಅದ್ರಲ್ಲಿ ಡೈವರ್ಟ್ರು ಕೆಲವೊಂದು ಹಲವಾರು ಫಿಟ್ಟಿಂಗ್ಸ್ಗಳು ಬರ್ತವೆ. ಡೈವರ್ಟರ್ ಅಂದ್ರೆ ಏನು? ಡೈವರ್ಟರ್ ಅಂದ್ರೆ ಸರ್ ಸಿಂಗಲ್ ಹ್ಯಾಂಡ್ ನಾವು ಗೋಡೆ ಒಳಗೆ ಚಿಪ್ಪಿಂಗ್ ಮಾಡಿ ಕಟಿಂಗ್ ಮಾಡಿ ಚಿಪ್ಪಿಂಗ್ ಮಾಡಿ ಹಾಕಿ ಕನ್ಸಿಡರ್ ಮಾಡಿದ್ರೆ ಡೈವರ್ಟ್ರು ಅದು ಬಂದು ಬರೀ ಸಿಂಗಲ್ ಹ್ಯಾಂಡ್ ಬರ್ತದೆ. ಅದೇನ್ ಕಷ್ಟ ಇಲ್ಲ. ಈ ವಾಲ್ ಮಿಕ್ಸರ್ ಬಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನೀವು ವಾಲ್ ಮಿಕ್ಸರು, ಈ ಡೈವರ್ಟ್ರು, ಅದರಲ್ಲಿ ಇನ್ನೂ ಒಂದು ಬಾಡಿ ಶವರು, ಜೆಟ್ ಶವರ್ ಎಲ್ಲ ಬರ್ತದೆ. ಅವೆಲ್ಲ ಸ್ವಲ್ಪ ನೀವು ನೋಡ್ಕೊಂಡು ಡ್ರಾಯಿಂಗ್ ಪ್ರಕಾರ ನೋಡ್ಕೊಂಡು ಮಾಡ್ಬೋದು. ಇಲ್ಲ ಸ್ವಲ್ಪ ಬ್ರಿಲಿಯಂಟ್ ಇದ್ರು ಕೂಡ ನಿಮ್ ಪ್ರಕಾರ ಐಡಿಯಾ ಕೊಟ್ಟು ಮಾಡ್ಕೋಬಹುದು, ನಿಮ್ಮ ಐಡಿಯಾ ಕೊಟ್ಟು. ನಾವೇನಂತಂದ್ರೆ ಡ್ರಾಯಿಂಗ್ ಕೊಟ್ಟರು ಮಾಡ್ತೀವಿ. ವಿತೌಟ್ ಡ್ರಾಯಿಂಗ್ ಅಂದ್ರೆ ನಾವೇ ಕೆಲವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಎಕ್ಸ್ಪ್ಲೇನ್ ಮಾಡಿ ನಾವೇ ಕೆಲಸ ತಗೋತಾ ಇದೀವಿ. ನಾವು ಹಂಗಾಗಿ ನಾವ್ ಇವಾಗ ಇದರಲ್ಲಿ ಬಂದು ಕನಿಷ್ಠ ಅಂದ್ರೆ 25 ವರ್ಷ ಆಯ್ತು ಈ ಫೀಲ್ಡ್ ಅಲ್ಲಿ. ಇದರಲ್ಲಿ ಪ್ಲಂಬಿಂಗ್ ಅಲ್ಲೇ ಮಾಡ್ತಾ ಇದ್ವಿ. ಫಸ್ಟ್ ಹೆಲ್ಪರ್ ಆಗಿ ಮಾಡಿದ್ವಿ. ಆಮೇಲೆ ಒಂದು ಕಂಪನಿಲಿ ಅಂದ್ರೆ ನಾವು ಕಂಪನಿಲಿ ಹೆಲ್ಪರ್ ಆಗಿ ಒಂದು ತಿರುಮಲ ಪ್ಲಂಬಿಂಗ್ ಕಾಂಟ್ರಾಕ್ಟರ್ ಅಂತ ಕಂಪನಿ ಇತ್ತು. ಆ ಕಂಪನಿಲಿ ನಾವು ಜೈನ್ ಆಗಿದ್ವಿ. ಅಲ್ಲಿ ಜೈನ್ ಆಗಿ ಸುಮಾರು 2004ರಿಂದ 2013ವರೆಗೂ ಮಾಡಿದ್ವಿ ಅಲ್ಲಿ. ಆಮೇಲೆ ಅದರಿಂದ ನಮ್ಗೆ ಏನಾಯ್ತು ಅಂದ್ರೆ ಎಷ್ಟು ದುಡಿದ್ರೆ ಇದೆ ಕೆಲಸ ಅಲ್ಲ ಅಂತ ಹೇಳ್ಬಿಟ್ಟು ಸಂಬಳ ಸಾಲ್ತಾ ಇದ್ದಿಲ್ಲ. ಆವಾಗ ನಾವು ಆಚೆ ಬಂದ್ಬಿಟ್ಟು ನಾವೇ ಓನ್ ಆಗಿ ಒಂದ್ ಸಣ್ಣ ಪುಟ್ಟ ಯಾರೋ ಕರೆದ್ರೆ ಒಂದಿನಕ್ಕೆ 200, 300, 400 ಅಲ್ಲಿ ಕೊಡ್ತಾ ಇದ್ರು. ಅದನ್ನೇ ಹೋಗಿ ಇವಾಗ ಏನಿಲ್ಲ ಅಂತಂದ್ರೆ ಲಕ್ಷಾಂತರ ರೂಪಾಯಿ ಕೆಲಸಗಳು ತಗೊಂಡು ಹೋಗ್ತಾ ಇದ್ವಿ. ಲಕ್ಷ ಅಂದ್ರೂ ಕೂಡ ಲಕ್ಷನೂ ಇಲ್ಲ, 5 ಲಕ್ಷ 6 ಲಕ್ಷ ಕೆಲಸ ತಗೊಂಡ್ ಮಾಡ್ತಾ ಇದ್ವಿ. ನೋಡಿ ವೀಕ್ಷಕರೇ, ನನ್ನ ಪ್ರೀತಿಯ ಹಿತೈಷಿಗಳೇ ಮತ್ತು ನನ್ನ ಬಂಧುಗಳೇ, ಬೆಂಗಳೂರಿಗೆ ಬಂದು 70 ರೂಪಾಯಿಗೆ ಕೆಲಸ ಮಾಡಿದಂತವ್ರು ಹೆಲ್ಪರ್ ಆಗಿ ಸೇರ್ಕೊಂಡಿದ್ದು. ಇವ್ರು ಮಾಡಂತ ಟೈಮಲ್ಲಿ ಯಾವ ಮಿಷಿನ್ ಇಲ್ಲ, ಚಿಪ್ಪಿಂಗ್ ಮಿಷಿನ್ ಇಲ್ಲ, ಕಟಿಂಗ್ ಮಿಷಿನ್ ಇಲ್ಲ, ಏನು ಇಲ್ಲ. ಯಾವ್ದಿಲ್ಲ ಸರ್. ಅವ್ರು ಹೇಳ್ದಂಗೆ ಕಬ್ಬಿಣದ ಪೈಪ್ ಬರ್ತಾ ಇತ್ತು, ಥ್ರೆಡ್ ಹಾಕ್ಬೇಕು ದಿನ. ಈಗ ಇವತ್ತಿನ ಈ ಟೆಕ್ನಾಲಜಿ ಯುಗದಲ್ಲಿ 8 ದಿವಸಕ್ಕೆ ಮುಗಿಯೋದು ಅಲ್ಲಿ 2 ತಿಂಗಳು ತಗೊಳ್ಳೋದು. ಈಗ ತುಂಬಾ ಅವಾಗ ಏನಂತಂದ್ರೆ ಈ ಹೋಲ್ಸ್ ಹೊಡಿಬೇಕಾದ್ರೆ ಈ ಕೋರ್ ಕಟಿಂಗ್ ಮಿಷಿನ್ ಅವೆಲ್ಲ ಏನಿದ್ದಿಲ್ಲ. ಒಂದು ಉಳಿ ಸುತ್ತಿ ಕೊಡ್ತಿದ್ರು ನಮ್ಗೆ. ದಿನಕ್ಕೆ ಏನಿಲ್ಲ ಅಂದ್ರೆ 2 ಹೋಲ್ಸ್ ಹೊಡಿತಿದ್ವಿ ನಾವು ಅವಾಗ. ಈಗೆಲ್ಲ ಮಿಷಿನ್ ಬಂದಿದೆ. ದಿನಕ್ಕೆ 2 ಬಾತ್ರೂಮ್ ಚಿಪ್ಪಿಂಗ್ ಹೊಡೆದ್ರೆ ಮಸ್ತ್ ಆಯ್ತು. ಇವಾಗಲ್ಲ, ಒಂದು ದಿನಕ್ಕೆ 10 ಬಾತ್ರೂಮ್ ಚಿಪ್ಪಿಂಗ್ ಮಾಡ್ಕೊಂಡು ಹೋಗೋದು ಎಲ್ಲ ಮಿಷಿನ್ ಇದೆ. ಮತ್ತೆ ಈಗ ಈ ಕೋರ್ ಕಟಿಂಗ್ ಮಿಷಿನ್ ಅಂತ ಹೇಳಿದ್ರು, ಹೋಲ್ಸ್ ಹಾಕೋದು. ಈಗ ಮೊನ್ನೆ ನಾವು ತರಿಸಿದ್ವಿ, ಒಂದೇ ದಿವಸಕ್ಕೆ ಸುಮಾರು 40-44 ಈ ಬೋರ್ ಕೊರಿತದಲ್ಲ ಆ ತರ ಹೋಲ್ಸ್ ಹಾಕ್ಬಿಟ್ಟು ಹೋಗ್ಬಿಟ್ರು. ಈಗ ಬರ್ತಾ ಈ ಪ್ಲಂಬಿಂಗ್ ಕೆಲ್ಸನು ಈಸಿ ಇದೆ, ಬಟ್ ಶ್ರಮ ಪಟ್ಟು ಕಲಿಬೇಕು. ಈಗ ಹತ್ನ ಬಾಯೆಲ್ಲ ಕೇಳಿದ್ರಿ, 70 ರೂಪಾಯಿ ಸಂಬಳಕ್ಕೆ ನಾನು ಬಂದವನು ಇವತ್ತು 5 ಲಕ್ಷದಿಂದ 10 ಲಕ್ಷದವರೆಗೂ ಕೆಲಸಗಳು ತಗೊಳ್ತೀನಿ. ಮತ್ತೆ ನನ್ನ ಹತ್ರ ಒಂದು ಟೀಮ್ ವರ್ಕ್ ಇಟ್ಕೊಂಡಿದ್ದೀನಿ, ಕೆಲಸ ಮಾಡಿಸ್ತಾ ಇದ್ದೀನಿ. ಇದರಲ್ಲಿ ನನ್ಗೆ ಜೀವನ ಇದೆ, ಜೀವನ ಕಟ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಈಗ ನಿನ್ ಕಡೆಯಿಂದ ಕೆಲಸ ಕಲ್ತ್ಕೊಂಡು ಹೋಗಿ ಯಾರಾದ್ರೂ ತನ್ನ ಜೀವನ ಕಟ್ಕೊಂಡವ್ರ? ಸರ್, ಒಬ್ಬ ನಮ್ ಕಡೆ ಇಲ್ಲಿ ಕೆಲಸ ಮಾಡ್ದ, ಇಲ್ಲೇ ನಿಮ್ ರಿಲೇಷನ್ ಅವ್ರ ಹತ್ರ ಕೆಲಸ ಮಾಡ್ದ. ನಿಮ್ ರಿಲೇಷನ್ ಬಿಲ್ಡಿಂಗ್ ಮಾಡ್ತೀವಿ, ಅಲ್ಲೇ ಕೆಲಸ ಮಾಡ್ದ. ಅಲ್ಲೇ ಕೆಲಸ ಮಾಡ್ಬಿಟ್ಟು ಈಗ ಹೈದ್ರಾಬಾದ್ಗೆ ಹೋಗಿದ್ದಾನೆ. ಅವ್ನು ಹೈದ್ರಾಬಾದ್ಗೆ ಹೋಗಿ ಈಗ ಒಂದು 5-6 ವರ್ಷ ಆಯ್ತು. ಅಲ್ಲಿ ಹೋಗಿ ಏನ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಇದೇ ತರ ನಮ್ ಫೀಲ್ಡ್ ಅಲ್ಲಿ ನಮ್ಮ ಹತ್ರ ಕೆಲಸ ಕಲ್ತೆ ಅವರೇ ಸ್ವಂತ ಓನ್ ಆಗಿ ಹಿಡ್ಕೊಂಡು ಮಾಡಿ ಇವತ್ತಿಗೂ ಅವನೊಂದು ಕಾರು, ಒಂದು ಸೈಟ್ ತಗೊಂಡು ಆರಾಮಾಗಿ ಜೀವನ ಕಟ್ಕೊಂಡಿದ್ದಾನೆ. ಅಂದ್ರೆ ಓನರ್ ನಮ್ಗೆ ಕೆಲಸ ಕೊಟ್ರು, ನಾವ್ ಇನ್ನೊಬ್ರಿಗೆ ಕೆಲಸ ಕೊಟ್ಟಿವಿ.
ಇವತ್ತು ಅವರು ಸುಖವಾಗಿದ್ದಾರೆ, ನಾವು ಸುಖ. ಹ್ಮ್ ಈಗ ಕೆಲ್ಸ ಕಲಿಬೇಕು ಅಂತ ಆಸೆ ಪಟ್ಕೊಂಡು ನಮ್ಮ ಯುವಕರು ಬಂದ್ರೆ ಕಲಿಸ್ತೀಯಾ? ನೋಡ್ತೀವಿ sir. ಖಂಡಿತ ಅದು ಅವ್ರು ಬಂದು ಇಂಟ್ರೆಸ್ಟ್ ಮಾಡಿದ್ರೆ ಆಸಕ್ತಿ ವಹಿಸಿ ಮಾಡಿಸ್ಬೇಕು. ಆಸಕ್ತಿ ವಹಿಸ್ಬೇಕು ಕೊಡ್ತೀವಿ, ನಾವೆಲ್ಲ ನಿಭಾಯಿಸ್ತೀವಿ. ಅವ್ರಿಗೆ ತೊಂದ್ರೆ ಈಗ ನಿನ್ ಎಜುಕೇಶನ್ ಏನಾಗಿದೆ? ಸರ್ ಎಜುಕೇಶನ್ ಅಂತ ಹೋದ್ರೆ ಏನು ಇಲ್ಲ, ಜೀರೋ ಇದ್ದೀನಿ. ಜೀರೋ ಎಜುಕೇಶನ್ ಇದ್ದಂತ ಮನುಷ್ಯ 70 ರೂಪಾಯಿ ಕೂಲಿಗೆ ಬೆಂಗಳೂರಿಗೆ ಬಂದಂತ ಮನುಷ್ಯ ಇವತ್ತು 5 ಲಕ್ಷದಿಂದ 10 ಲಕ್ಷದವರೆಗೂ ಕೆಲಸಗಳು ತಗೊಂಡು 10 ಜನ ಕೆಲಸ ಕೊಟ್ಟು ನಿಭಾಯಿಸ್ತಾ ಇದ್ದಾರೆ. ಮತ್ತೆ ಈಗ ನಮ್ ಬಿಲ್ಡಿಂಗ್ಗಳು ಡ್ರಾಯಿಂಗ್ ಎಲ್ಲ ಇವ್ರ ಮೇಲೆನೆ ಬಿಟ್ಬಿಡ್ತೀವಿ ನಾವು. ನಮ್ಗೆ ಅದ್ರ ಗಂಧನೇ ಗೊತ್ತಿಲ್ಲ. ಅವರೇ ಡ್ರಾಯಿಂಗ್ ಮಾಡ್ಕೊಳ್ತಾರೆ, ಅವರೇ ಕಟಿಂಗ್ ಮಾಡ್ತಾರೆ, ಅವರೇ ಫಿಟ್ಟಿಂಗ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ನಂಬಿಕೆಸ್ತ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಡ್ತಾರೆ. ಮತ್ತೆ ಈಗ ಆತನ ವಿಶಾಲವಾದ ಮನೋಭಾವ ನೋಡ್ರಿ. ಕೆಲಸ ಕಲಿತೀನಿ ಅಂತ ಬಂದ್ರೆ ಕಲ್ಸ್ಕೊಡ್ತೀನಿ, 3 ತಿಂಗಳು ಸಾಕು, ಅವ್ರನ್ನ ಟ್ರೈನ್ ಅಪ್ ಮಾಡ್ಬಿಡ್ತೀನಿ, ಬರ್ಲಿ ಅವ್ರ ಜೀವನ ರೂಪಿಸ್ಕೊಳ್ಳಿ ಅಂತ ಹೇಳ್ತಾರೆ. ಇವೆಲ್ಲನೂ ಭೂಮಿ ಇರೋವರೆಗೂ ಇರ್ತಕ್ಕಂಥದ್ದು ಎಸೆನ್ಷಿಯಲ್. ಯಾವ್ದಾನ ಒಂದ್ ಮನೇಲಿ ನಲ್ಲಿ ಕಿತ್ಕೊಳ್ತದೆ, ಸಣ್ಣ ಪುಟ್ಟ ರಿಪೇರಿಗಳು ಇದ್ದೇ ಇರ್ತದೆ. ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಇಂಥ ಒಂದು ಫೀಲ್ಡ್ಗೆ ನಮ್ಮ ಮಕ್ಕಳನ್ನ ಒಳ್ಳೆ ಟ್ರೈನ್ ಅಪ್ ಮಾಡಿ ಕೆಲಸ ಕಲಿಸಿ ಅವರು ಒಂದು ಲೈಸೆನ್ಸ್ ಮಾಡ್ಕೊಂಡು ಕಾಂಟ್ರಾಕ್ಟ್ ಮಾಡಿ ಲಕ್ಸುರಿ ಲೈಫು ಕಟ್ಕೋಬಹುದು. ಈಗ ಅವ್ರ ಬೈಯಲ್ಲೇ ಕೇಳಿದ್ರಿ, ಒಂದ್ ಹುಡುಗನ ಕೆಲಸ ಕಲಿಸದೆ 6 ತಿಂಗಳಲ್ಲಿ ಕೆಲಸ ಕಲ್ತ್ಕೊಂಡ ಈಗ ಹೈದ್ರಾಬಾದ್ ಅಲ್ಲಿ ಅವನೇ ಓನ್ ಆಗಿ ಕೆಲಸ ತಗೊಂಡು ಕಾರ್ ಇಟ್ಕೊಂಡವನೆ, ಸೈಟ್ ಇಟ್ಕೊಂಡವನೆ, ಮತ್ತೆ ಹ್ಯಾಪಿ ಲೈಫ್ ನಡೆಸ್ತಾ ಇದ್ದಾನೆ ಅಂತ 100% ಆತ ಹೇಳೋದು ಸತ್ಯ. ಇದ್ರಲ್ಲಿ ಅಂತ ಅವಕಾಶಗಳಿದಾವೆ, ಅಂದ್ರೆ ಯುಟಿಲೈಸ್ ಮಾಡ್ಕೋಬೇಕು. ನಮ್ಮ ಯುವಕರು ಯಾವುದು ಫ್ಯೂಚರ್ ಅಲ್ಲಿ ಕೆಲಸ ಕಂಟಿನ್ಯೂ ಇರ್ತದೋ ಅದನ್ನ ಬಿಟ್ಟು ಹೋಗ್ಬಿಡ್ತಾರೆ. ತಾತ್ಕಾಲಿಕವಾಗಿ ಯಾವ್ದು ಹ್ಯಾಪಿ ಕೊಡ್ತಾರೆ, ಹೋಗ್ತಾರೆ, ಕೆಲವು ದಿನ ಆದ್ಮೇಲೆ ಕೆಲಸ ಇಲ್ಲ ತೆಗೆದ್ಬಿಟ್ರು ಅಂತ ಬರ್ತಾರೆ. ಆ ತರ ಆಗ್ಬಾರ್ದು. ಇದು ಈ ಭೂಮಿ ಇರೋವರೆಗೂ ಕೆಲಸ ಇರ್ತಕ್ಕಂಥದ್ದು. ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇರ್ತದೆ, ಪ್ಲಂಬರ್ ಅವಶ್ಯಕತೆ ಇದ್ದೇ ಇರ್ತದೆ. ಆದ್ರಿಂದ ಇಂಥ ಒಂದು ವೃತ್ತಿ ಕಡೆ ಮಕ್ಕಳನ್ನ ಕಳ್ಸಿ ಇಂಥವ್ರ ಕಡೆಯಿಂದ ಒಳ್ಳೆ ಟ್ರೈನಿಂಗ್ ತಗೊಂಡು ಕೆಲಸ ಕಲ್ತ್ಕೊಂಡು ತಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೋ ರೀತಿ ಮಾಡ್ಬೋದು. ಅದಕ್ಕೆ ಎಕ್ಸಾಂಪಲ್ ಆಗಿ ನಮ್ಮ ಪ್ರಾಣೇಶ್ ಅವರು ಇದ್ದಾರೆ. ನೀವು ಇದ್ರಲ್ಲಿ ದುಡ್ಡು ಮಾಡ್ತಾರ, ಕೆಲಸ ಕಲ್ತ್ರೆ ದುಡ್ಡು ಮಾಡ್ತಾರ. ಬರೀ ದುಡ್ಡು ಅಂತ ಮಾಡಕ್ ಹೋಗ್ಬೇಡಿ, ಕೆಲಸ ಕಲ್ತ್ಕೊಳ್ಳಿ, ಆಟೋಮೆಟಿಕ್ ಆಗಿ ನಿಮ್ಗೆ ದುಡ್ಡು ಬರುತ್ತೆ. ಇದ್ರಲ್ಲಿ ಯಾವುದೇ ಕೆಲಸ, ಇದ್ರಲ್ಲಿ ಮಾತ್ರ ಪ್ಲಂಬಿಂಗ್ ಅಲ್ಲಿ ಒಂದು ಸಣ್ಣ ಪುಟ್ಟ ವರ್ಕ್ ಹೋದ್ರೆ ನಿಮ್ಗೆ ಕೈಯಲ್ಲಿ ದುಡ್ಡು ಇದೆ. ಅದನ್ನ ಬಿಟ್ಬಿಟ್ಟು ನೀವು ಬರೀ ದುಡ್ಡು ಅಂತ ಹೋಗ್ಬೇಡಿ, ದುಡ್ಡು ಮಾಡಿ ಬರ್ತೆ, ನೀವು ಕೆಲಸ ಮಾಡಿದ್ರೆ ಆಟೋಮೆಟಿಕ್ ನಂಬಿಕೆ ಉಳಿಸ್ಕೋಬೇಕು. ಮನೆಗೆ ನೀವು ಬರೀ ದುಡ್ಡು ಕೊಟ್ಟಿಲ್ಲ ನಾನು ಹೋಗಲ್ಲ ಅಂತ ಅದು ಜೀವನ ಅಲ್ಲ. ಅದ್ ಏನಿದ್ರು ಫಸ್ಟ್ ನಾವು ಕೈ ಇಟ್ರೆ ನಂಬಿಕೆ ಬರ್ಬೇಕು. ಆಟೋಮೆಟಿಕ್ ಆಗಿ ಅದೇ ಈಗ ಒಂದ್ ಜಾಗದಲ್ಲಿ ಹೋಗಿ ಕೆಲಸ ಮಾಡಿದ್ರೆ ಅವರೇ ನಿಮ್ಗೆ ಇನ್ನೊಬ್ರಿಗೆ ಹೇಳ್ಬೇಕು, ಇಂಥವ್ರ ಕೆಲಸ ಕೊಡಿ, ಒಳ್ಳೆ ರೀತಿ. ಈಗ ಆಕ್ಚುಲಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ನನಗೆ ಮಾಡಕ್ ಆಗದಂತ ಕೆಲಸಗಳು ಬರ್ತಾ ಇದೆ. ಆದ್ರೆ ನಾನು ಇನ್ನೂ ಏನಂತಂದ್ರೆ ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೆ. ಎಲ್ಲಾನು ಮೈ ಮೇಲೆ ಹಾಕೊಂಡು ಹೋದ್ರು ಕೂಡ ಜವಾಬ್ದಾರಿ ಎಲ್ಲ. ಅದೇನಂತಂದ್ರೆ ನಂಬಿಕೆ ಹೋಗ್ಬಿಡ್ತದೆ. ಅಲ್ಲಿ ಅರ್ಥ ಇಲ್ಲಿ ಅರ್ಥ ಕೆಲಸ ಒಂದ್ ಕಡೆ ನೀಟಾಗಿ ಮಾಡುವ, ಆಮೇಲೆ ಅವ್ರು ತೃಪ್ತಿ ಆಯ್ತಾ ನೆಕ್ಸ್ಟ್ ಇನ್ನೊಂದ್ ಕಡೆ ಆ ತರ ಮಾಡ್ಕೊಂಡು ಹೋದ್ರೆ ಇದ್ರಲ್ಲಿ ಪ್ಲಂಬಿಂಗ್ ಅಲ್ಲಿ ಯಾವ್ದೇ ಮೋಸ ಇಲ್ಲ, ಯಾವ್ದೇ ಇದಿಲ್ಲ. ಕೈಯಲ್ಲಿ ಆರಾಮಾಗಿ ಸಂಬಳ ಇರ್ತದೆ. ಅಂದ್ರೆ ಮನೆ ಓನರ್ಗಳ ಹತ್ರ ನಂಬಿಕೆ ಉಳಿಸ್ಕೋಬೇಕು. ಈಗ ನಿಮ್ಮನ್ನ ನಂಬಿ ಲಕ್ಷಾಂತರ ರೂಪಾಯಿ ಮೆಟೀರಿಯಲ್ಸ್ ನಿಮ್ ಹ್ಯಾಂಡ್ ಓವರ್ ಮಾಡಿರ್ತಾರೆ. ಅವ್ರೇನ್ ಒಂದೊಂದು ಲೆಕ್ಕ ಹಾಕಿ ಇಟ್ಕೊಳಕ್ ಆಗೋದಿಲ್ಲ. ಮೋಸ ಆಗದ ರೀತಿ ನಡ್ಕೊಂಡು ಹೋಗ್ಬೇಕು. ಮತ್ತೆ ಮನೆ ಮಾಲೀಕರ ನಂಬಿಕೆ ಉಳಿಸ್ಕೊಂಡು ಹೋದ್ರೆ ಆ ನಂಬಿಕೆನೆ ನಿಮ್ಮನ್ನ ಜೀವನದಲ್ಲಿ ಮೇಲೆ ತಗೊಂಡು ಹೋಗ್ತಾ ಇರ್ತದೆ. ಕೆಲವು ಕೋಟ್ಯಾಧೀಶರ ಮನೆಗಳಲ್ಲಿ ಹೋಗ್ತಿವಿ, ಅವ್ರ ಮನೆಗಳಲ್ಲಿ ಏನಿರ್ತಾವ ಗೊತ್ತಿಲ್ಲ. ನಮಗ್ ಬೇಕಾಗಿರುತ್ತೆ ಏನು ಪ್ಲಂಬಿಂಗ್ ಕೆಲಸ ಅಂತ ಹೋಗ್ತೀವಿ, ಅದು ಮಾತ್ರ ಮಾಡ್ಕೊಂಡು ಬರ್ಬೇಕು ಹೊತ್ತು ಬೇರೆದೆಲ್ಲ ನೋಡಕ್ ಹೋಗ್ಬೇಕು. ಅಲ್ಲಿ ಏನಿರ್ತದೆ ಅದು ಕೆಲಸ ಮಾಡ್ಕೊಂಡು ಆಚೆ ಬಂದ್ವಾ ನಮ್ ದುಡ್ಡು ನಮಗ್ ಬರ್ತಾ ಇರ್ತದೆ. ಬೇರೆದೆಲ್ಲ ಮಾಡಕ್ ಹೋದ್ರೆ ಅದು ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಅದು ಕೆಲ್ಸಗಾರಲ್ಲ ಅಂತ ನಿಮ್ ಜೀವನ ನೀವೇ ಹಾಳು ಮಾಡ್ಕೊಂಡು ಅದು ಒಬ್ರಿಗೆ ಗೊತ್ತಾಯ್ತಂದ್ರೆ ಅದು 4 ಜನಕ್ಕೆ ಗೊತ್ತು ಮಾಡಿದಾಗ ಏನಾಗುತ್ತೆ, ನಿಮ್ ಲೈಫೇ ಓಟ ಆಗ್ಬಿಡ್ತದೆ. ಅದಕ್ಕೆ ಎಲ್ಲೇ ಹೋದ್ರು ಕೂಡ ನಿಮ್ಗೆ ಏನ್ ಕೆಲಸ ಇರ್ತದೆ ಕೈ ಬಾಯಿ ಶುದ್ಧವಾಗಿರ್ಬೇಕು. ಪ್ರಪಂಚದಲ್ಲಿ ಒಂದು ಜೀವನ ಮಾಡ್ಬೇಕಂದ್ರೆ 2 ಶುದ್ಧವಾಗಿರ್ಬೇಕು, ಒಂದು ಕೈ ಒಂದು ಬಾಯಿ. ಅದೆರಡು ಶುದ್ಧವಾಗಿದ್ರೆ ಇಡೀ ಪ್ರಪಂಚದಲ್ಲೇ ನೀವ್ ಎಲ್ಲಿ ಹೋದ್ರು ಕೂಡ ಬೆಳಿತೀರಲ್ಲ. ಬಟ್ ಹೊಟ್ಟೆಗೆ ಜೀವನಕ್ಕೆ ಅನ್ನಕ್ಕೆ ಇದ್ದೇ ಇರುತ್ತೆ. ನಿನ್ನ ಮೊಬೈಲ್ ನಂಬರ್ ಹೇಳಪ್ಪ. 9008967287. ಇನ್ನೊಂದ್ಸಲ ಹೇಳ್ತೀನಿ, 9008967287.
8287. ಪ್ರಿಯ ಪ್ರೇಕ್ಷಕರೇ, ಈಗ ಅವ್ರ ಮೊಬೈಲ್ ನಂಬರ್ ಹೇಳಿದ್ದಾರೆ. ಈಗ ನಿಮ್ಗೆ ಏನಾದ್ರು ನಿಮ್ಮ ಮನೇಲಿ ಸಣ್ಣ ಪುಟ್ಟ ಕೆಲಸ ಅವ್ರೇನ್ ದೊಡ್ಡ ಕೆಲಸನೇ ಅನ್ನೋದಿಲ್ಲ. ಜೀರೋ ಇಂದಾನೆ ಅವ್ರು ಹೀರೋ ಆಗಿರೋದು. ಆ ಸಣ್ಣ ಕೆಲಸನ ಅವ್ರು ಮರೆಯೋದಿಲ್ಲ. ಕ್ರಮಬದ್ಧಾಗಿ ಬಂದ್ ಮಾಡ್ಕೊಟ್ಬಿಟ್ಟು ಹೋಗ್ತಾರೆ. ಇವ್ರು ಕೊಟ್ಟಿರ್ತಕ್ಕಂತ ನಂಬರ್ಗೆ ಫೋನ್ ಮಾಡಿ. ಮತ್ತೆ ನಿಮ್ ಮಕ್ಳು ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಅವ್ರು ಹೇಳಿದ್ದಾರೆ 3 ತಿಂಗಳು ಸಾಕು ನನ್ನ ಹತ್ರ, 3 ತಿಂಗಳು ಪ್ರಾಕ್ಟೀಸ್ ಮಾಡಿ ಏನು ಮನಸ್ಪೂರ್ವಕವಾಗಿ ಕೆಲಸ ಕಲ್ತ್ಕೊಂಡ್ರೆ ಅವ್ರ ಜೀವನನ ರೂಪಿಸ್ಕೊಳ್ಳುವಂತ ಶಕ್ತಿ ಬರುವಂಗೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ಆ ಒಂದು ವಿಶಾಲವಾದ ಮನೋಭಾವಕ್ಕೆ ನಾವೆಲ್ಲ ಮೆಚ್ಚಲೇಬೇಕು. ಕೆಲವ್ರು ಕೆಲಸ ಕಲ್ಸ್ಬಿಟ್ರೆ ನಮ್ಗೆಲ್ಲಿ ಕೆಲಸ ಕಮ್ಮಿ ಆಗ್ಬಿಡ್ತದ ಅಂತ ಹೇಳ್ಕೊಡೋದಿಲ್ಲ. ಮತ್ತೆ ಆ ರೀತಿ ಭಾವನೆ ಎಲ್ಲ ನಮ್ ಪ್ರಾಣೇಶ್ ಓಪನ್ ಆಗಿ ಹೇಳ್ತಾ ನೀವ್ ಇದ್ದಾರೆ. ಎಲ್ಲೇ ಹೋಗ್ಲಿ ನಮ್ಮ ಹತ್ರ ಕಲಿಬೇಕಂತ ಉದ್ದೇಶ ಇಲ್ಲ ಸರ್. ಯಾವ್ದೇ ಹೋಗ್ಲಿ, ಎಲ್ಲೇ ಹೋಗ್ಲಿ, ಈ ತರ ಫೀಲ್ಡ್ ಯಾವ್ದೋ ಒಂದು ಫೀಲ್ಡ್ ಕಲ್ತೀವಿ ಅಂತಂದ್ರೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇಲ್ಲ, ನೀನ್ ಹೇಳೋದಲ್ಲ, ನೀನ್ ಹೇಳೋದ್ ತಪ್ಪು. ಗುರು ಒಳ್ಳೇದಿದ್ರೇನೆ ಗುರಿ ಮುಟ್ಟಕ್ ಆಗೋದು. ಅದೇ ಸರ್. ನಿಮ್ ತರ ಗುರುಗಳ ಹತ್ರ ಸೇರ್ಕೋಬೇಕು ಅವ್ರು. ಅವ್ರು ಈಗ ಶೂಟ್ ಬೂಟ್ ಹಾಕೊಂಡು ಅವ್ರ ಹತ್ರ ಹೋಗಿ ಅವ್ರ ಎಲ್ಲಿ ಕಲಿಸ್ತಾರೆ, ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಅವ್ರು ಶೋಕಿ ಮಾಡ್ಕೊಳ್ತಾರೆ, ಇವ್ರನ್ನ ಕರ್ಸ್ಕೊಳ್ತಾರೆ. ಆತರ ಜನಗಳು ಇದಾರೆ. ಯಾವತ್ತಿಗೂ ಒಬ್ಬ ಕೆಲ್ಸಗಾರ ಕಲಿಬೇಕಂತ ಹೋದ್ರೆ ಕರೆಕ್ಟ್ ಆಗಿ ಇರೋ ವ್ಯಕ್ತಿ ಹತ್ರ ಹೋಗಿ ಕೆಲಸ ಕಲ್ತ್ಕೊಂಡು ಗುರು ಚೆನ್ನಾಗಿದ್ರೆ ಗುರಿ ಮುಟ್ಬೋದು ಅಂತ ಹೇಳ್ತಾ ಇವತ್ತಿಗೂ ನಮ್ಮ ಹತ್ರ ಒಂದ್ 3 ಜನ ಕೆಲಸ ಮಾಡ್ತಾರೆ ಕಂಟಿನ್ಯೂ ಆಗಿ. ನಮ್ಗೇನು ತೊಂದ್ರೆ ಇಲ್ಲ. ಇವಾಗ ನಾನು ಎಮರ್ಜೆನ್ಸಿ ಇದ್ರೆ ನಾನ್ ಮಾಡ್ತೀನಿ, ಇಲ್ಲಾಂದ್ರೆ ಅವ್ರು ಬಿಟ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಮಾಡ್ಕೊಂತ ಇರ್ತಾರೆ. ನಾನ್ ಬೇರೆ ಸೈಟ್ ಗಳೆಲ್ಲ ನೋಡ್ಕೊಂಡು ಬರ್ತಾ ಇದ್ದೀನಿ. ಇದೆ ನೋಡಿ ಜೀವನ, ಇದೆ ಪ್ಲಂಬಿಂಗ್ ಫೀಲ್ಡ್. ಥ್ಯಾಂಕ್ ಯು ಪ್ರಾಣೇಶ್. ಇಷ್ಟೊತ್ತವರೆಗೂ ನಿನ್ನ ಅನುಭವ, ಬೆಂಗಳೂರಿಗೆ ಬಂದು ಯಾವ ತರ ಜೀವನ ಮಾಡ್ತಾ ಇದೀಯಾ, ಯಾವ ರೀತಿ ಕಷ್ಟಪಟ್ಟು ಎಲ್ಲಾನು ನಮ್ ಕಡೆ ಹಂಚ್ಕೊಂಡಿದೀಯಾ, ಇದನ್ನ ನೋಡ್ತಕ್ಕಂತ ನಮ್ಮ ಯುವಕ ಮಿತ್ರರಿಗೆ ಬರೀ ಓದ್ಬಿಟ್ರೆ ಕೆಲ್ಸನೇ ಅನ್ನೋದ್ ಬೇಡ. ಅವಿದ್ಯಾವಂತರನ್ನು ವಿದ್ಯಾವಂತರಿಗಿಂತ ಹೆಚ್ಚಿಗೆ ಬದುಕನ್ನ ಕಟ್ಕೊಳ್ಳಕ್ಕೆ ವಿಫಲವಾದ ಅವಕಾಶಗಳಿದೆ ಅನ್ನೋದಕ್ಕೆ ನೀನೇ ಸಾಕ್ಷಿ. ಬರ್ಲಿ, ನಿಮ್ಮಂತರ ಹತ್ರ ಕಲ್ತು ತಮ್ಮ ಜೀವನವನ್ನ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ 2 ನಿನ್ನನ್ನ ಮೀಟ್ ಮಾಡಿದ ಸಂತೋಷ. ನೀನ್ ಮಾದರಿಯಾಗಿ ಯುವಕರಿಗೆ ಮಾದರಿ ಆಗ್ತೀಯಾ ಅಂತ ಹೇಳಿ ಈ ಒಂದು ಮುಗಿಸ್ತಾ ಇದ್ದೆ. ಧನ್ಯವಾದಗಳು.